ಅದಕ್ಕೋಸ್ಕರ ಚಾಲೆಂಜ್ ವಿಡಿಯೋ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟು ಭಾಳ ದಿನ ಆಗಿತ್ತು, ಅದಕ್ಕೆ ಚಾಲೆಂಜ್ ಮಾಡೋಕ್ಕಂತ ಬಂದಿದ್ದೀನಿ. ಇವತ್ತಿನ ಚಾಲೆಂಜ್ ಬಂದುಬಿಟ್ಟು ರೋಡ್ ಕ್ಲೀನ್ ಮಾಡ್ಬೇಕಂತೆ. ಓಕೆ, ಥ್ಯಾಂಕ್ಸ್ ಅಣ್ಣ ಇಂಥ ಒಳ್ಳೆ ಕಮೆಂಟ್ ಹಾಕಿದ್ದಕ್ಕೆ, ನನಗೂ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸ್ಟಾರ್ಟ್ ಮಾಡೋ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಚಿಕ್ಕ ಸಬ್ಸ್ಕ್ರೈಬ್ ನನಗೆ ತುಂಬಾ ಶಕ್ತಿ ಸಿಕ್ಕಂಗಾಗುತ್ತೆ ಇಂಥ ಕೆಲಸ ಮಾಡೋಕ್ಕೆ. ಆ್ಯಂಡ್ ಚಾಲೆಂಜ್ ಅಕ್ಸೆಪ್ಟೆಡ್. ಲೆಟ್ಸ್ ಗೋ. ಕಾಯಿಸಿಲ್ ಬರ್ತಾ ಇದ್ದಂಗೆ ಈ ಥರ ಕಸ ಇದೆ, ಅದನ್ನ ಎತ್ತಾಕ್ಬಿಡ್ತೀನಿ. ಸ್ವಲ್ಪ ಇದೆ. ಗಾಯ್ಸ್ ಹೋಗ್ತಾ ಇರ್ಬೇಕಾದ್ರೆ ಯಾವ ರೋಡ್ ಕಾಣ್ತವೆ, ಎಲ್ಲೆಲ್ಲಿ ಕಸ ಇರುತ್ತೆ ಹಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಇಲ್ಲಿ ಬಂದು ಕಸನ ಹಾಕ್ಬೇಡಿ ರೋಡ್ ಮೇಲೆ. ಆ್ಯಂಡ್ ಈಗಿನ ರೋಡ್ ಕ್ಲೀನ್ ಆಯಿತು, ನೆಕ್ಸ್ಟ್ ರೋಡಿಗೆ ಹೋಗ್ತೀನಿ. ಹೋಗ್ತಾ ಇದ್ದಂಗೆ ಇಲ್ಲಿ ತೆಂಗಿನ ಪರಿಕೆಗಳು, ಇದು ತಾಳೆ ಮರದ ಪರಿಕೆಗಳು ಬಿದ್ದಾವೆ, ಅವನ್ನ ಕ್ಲೀನ್ ಮಾಡಿ ಹೋಗಮ್ಮ. ನಾವು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲಿ ಯಾರೋ ರೋಡಲ್ಲಿ ಶೂ ಎಸ್ತಾಕಿದ್ರು, ಆಮೇಲೆ ಅದನ್ನು ಕ್ಲೀನ್ ಮಾಡಿದ್ವಿ. ಇವನು ಶೂ ತಾಂಬ ಅಂತಂದರೆ ಅದ್ರ ಜೊತೆ ಫುಟ್ಬಾಲ್ ಆಡ್ತಾನೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಟ್ಯಾಂಕ್ ತುಂಬ ಹರಿತಾ ಇತ್ತು. ನಾವು ಹೋಗಿ ಅದನ್ನು ಬಂದ್ ಮಾಡಿದ್ವಿ. ಹಾಗೆ ನೋಡ್ತಾ ಇರುವ ಎಲ್ಲರೂ ನಿಮ್ಮ ಊರಲ್ಲಿ ಈ ಥರ ಏನಾದ್ರು ಟ್ಯಾಂಕ್ ಇದ್ರೆ ಅಥವಾ ಯಾವುದಾದ್ರೂ ನೀರಿನ ನಳಗಳಿದ್ರೆ ಅಲ್ಲಿ ನೀರು ಪೋಲಾಗಕ್ಕೆ ಬಿಡಬೇಡಿ. ನಿಮ್ಮ ಕೈಯಲ್ಲಿ ಆದಷ್ಟು ನೀರು ಬಂದ್ ಮಾಡೋಕ್ಕೆ ಟ್ರೈ ಮಾಡಿ. ಚಿಕ್ಕ ಪುಟ್ಟ ಕಸಗಳನ್ನು ಎತ್ತೆ ಹಾಕಿ ನಾವು ಈಗ ಬಂದಿದ್ದು ಹಿರೇಜಂಕಲ್ ಟು ಕಂಪ್ಲಿ ರೋಡ್. ಬರ್ತಿದ್ದಂಗೆ ಇದೆಲ್ಲ ಕ್ಲೀನ್ ಮಾಡಬೇಕೀಗ. ಸೇತುವೆ ಮೇಲೆ ಹಿರೇಜಂಕಲ್ ಟು ಕಂಪ್ಲಿ ರೋಡ್, ಈ ಥರ ತುಂಬ ಸೇತುವೆ ಮೇಲೆ ಈ ಥರ ಕೆಸರಿದೆ, ಇದೆಲ್ಲ ಮಾಡಬೇಕು. ಓಕೆ, ಲೆಟ್ಸ್ ಗೋ. ನೀಟಾಗಿ ತುಂಬಾ ಐತೆ. ಓಕೆ, ಇದನ್ನೆಲ್ಲ ಕೆತ್ತರಾಕಂತಂದು ಚಳಿಕೆ ತಂದುಕೊಟ್ಟಿದ್ದೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅರ್ಧ ಆಗಿದೆ, ಇನ್ನೂ ಅರ್ಧ ಐತೆ. ಈ ಕಡೆ ಕೂಡ ಐತೆ. ಕ್ಲೀನ್ ಮಾಡೋದು ಗ್ಯಾಸ್ ಮಾಡ್ಬೇಕು ಜಲ್ದಿ. ಮೋಡ ಆಗಿದೆ, ಮಳೆ ಬರುವಂಗಿದೆ. ಬೇಗನೆ ಹಾಕ್ಬೇಕು. ಇದನ್ನ ಎತ್ಕೊಂಡು ಎಲ್ಲಿ ಹಾಕ್ಬೇಕು ಅಂದ್ರೆ ಅಲ್ಲಿ ಹಾಕ್ಬೇಕು. ಅಲ್ಲಿ ಇನ್ನು ಅಲ್ಲಿ ಟರ್ನಿಂಗಲ್ಲಿ ಕಾಣ್ತಾ ಇದೆ ನೋಡಿ ಗ್ಯಾಸಲ್ಲಿ, ಅಲ್ಲಿ ಹಾಕ್ಬೇಕು ಗ್ಯಾಸ್ ಟರ್ನಿಂಗಲ್ಲಿ ನೋಡಿ. ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ನಮ್ಮ ಹುಡುಗರು ಒಳ್ಳೆ ಹುಡುಗರು ಇದ್ದಾರೆ, ತಾವೇ ಬಂದು ನಾವು ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ನಮ್ಮ ಜೊತೆ ಬಂದಿರೋ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಅವ್ರಿಗೂ ಕೂಡ. ಗೈಸ್ ಅದನ್ನೆಲ್ಲ ತಗೊಂಡು ನಾವು ಏನು ವೇಸ್ಟ್ ಮಾಡ್ತಾ ಇಲ್ಲ ಗೈಸ್. ಅದು ತಗೊಂಡು ಇಲ್ಲಿ ತುಂಬಾ ಒಳ್ಳೆ ಇತ್ತು, ಇದ್ರ ತುಂಬ ಆಗ್ತಾ ಇದ್ವಿ ಇಲ್ಲಿ ತಂದು. ಗೈಸ್ ಇವರು ನಮ್ಮ ಹುಡ್ರು, ಅವ್ರಿಗೆ ಹೇಳಿದ್ದೀನಿ ಹಾಕೋಕ್ಕೆ.
ಗಾಯ್ಸ್ ಆಮೇಲೆ ಇನ್ನೊಂದು ರೋಡ್ ಮೇಲೆ ಬಂದುಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋರೆ, ಏನು ಹೇಳ್ಬೇಕಿಂತ ಅವ್ರಿಗೆ. ಅರ್ಧ ಮುಗ್ದೈತೆ ಗೈಸ್, ಇನ್ನಿಷ್ಟೈತೆ. ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು ಇವತ್ತು. ಎಷ್ಟೊತ್ತು ನನ್ನ ಗೈಸ್ ಮಧ್ಯಾಹ್ನ ಆಗ್ತಿದ್ದಂಗೆ ಅರ್ಧ ಕಾಲಾಗಿದೆ. ಇವತ್ತು ಮಧ್ಯಾಹ್ನ ಊಟ ಗೀಟ ಏನಿಲ್ಲ ಗೈಸ್, ಪೂರ್ತಿ ಮಾಡೋ ಗಂಟ ಮನೆಗೆ ಹೋಗಂಗಿಲ್ಲ, ಮಾಡಿನೇ ಹೋಗ್ಬೇಕು ಇವತ್ತು. ಮಾಡ್ರಿ ಕೆಲಸ ಮಾಡ್ರಿ. ಸೂಪರ್ ಕಾಳಕೃಷ್ಣ, ಅವನ ಹೆಸರು ಬಂದ್ಬಿಟ್ಟು ಕಾಳಕೃಷ್ಣ ನೋಡಿ. ಒಳ್ಳೆ ಕೆಲಸನ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ ಕಾಳ. ತುಂಬ ಹಸಿರು ಗದ್ದೆ ಐತಿ ಗೈಸ್. ಕೃಷ್ಣ, ಕಾಳಕೃಷ್ಣ. ಊಟ ಇಲ್ಲ, ಏನಿಲ್ಲ, ಕೆಲಸ ಮುಗಿಯಕಟ ಏನಿಲ್ಲ ಅವ್ರಿಗೆ. ನನಗೆ ಜೊತೆ ಬಂದು ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ನಾವು ಇಲ್ಲೇ ಆಗ್ತಿದ್ದೀವಿ. ಇದೆಲ್ಲ ತಗೊಂಡ್ಬಂದ್ರೆ ಅಲ್ಲಿ ಸೇತುವೆ ಇದು ಕಾಣುತ್ತಲ್ಲ ಗಾಯ್ಸ್, ಟರ್ನ್ ಆಗ್ತಿದ್ದಾರೆ ನೋಡಿ, ಅಲ್ಲೇ ಆಗ್ತಾ ಇರೋದು ನೋಡ್ರಿ. ಅಲ್ಲಿ ಆಗ್ತಾ ಇರೋದು ನಾವೆಲ್ಲ. ಗಾಯ್ಸ್ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿ ಆಗ್ತಾ ಇದೆ ಗಾಯ್ಸ್. ಇಲ್ಲೆಲ್ಲ ಮುಚ್ಚಿದ್ವಿ, ಗುಂಡಿ ಮುಚ್ಚಾಯಿತು. ಇಲ್ಲ ನನಗೆ ತಾತ ಬಂದು ನನಗೆ ಬೇಕಂತ ಇದನ್ನೆಲ್ಲ ಎಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಷ್ಟರಲ್ಲಿ ತಾತ ಬಂದ್ಬಿಟ್ಟು ಸಹಾಯ ಮಾಡಿದ್ರು. ಇಲ್ಲೇ ಬಾಜುನೇ ಹಾಕ್ಬೇಕು, ಅವರು ಗದ್ದೆ ಹೋಗೋಕ್ಕೆ ದಾರಿ ಮಾಡ್ಕೊಳ್ತಾರಂತೆ. ಆ್ಯಂಡ್ ಒಟ್ಟಿನಲ್ಲಿ ಇದನ್ನೆಲ್ಲ ಹಾಕೋಕ್ಕೆ ಒಂದು ಪ್ಲೇಸ್ ಅನ್ನೋದು ಸಿಕ್ತು, ಈಗ ಅಲ್ಲಿ ಹಾಕ್ಬೇಕು. ಟೈಮ್ 2:30. ತುಂಬಾ ಹೊಟ್ಟೆ ಹಸ್ತೈತೆ ಒಬ್ಬರಿಗೆ, ತುಂಬ ಹೊಟ್ಟೆ ಹಸ್ತಾ ಹೋಗಿದೆ. ವಾಶ್ರೂಮ್ಗೆ ಅಂತಂದು ಬಿಸ್ಕೆಟ್ ತರೋಕೆ ಬಂದಿದ್ದೆ. ಹುಡ್ರು ಏನು ಮಾಡ್ತಾರೆ, ಕೆಲಸ ಮಾಡ್ತಾರಾ ಇಲ್ಲ ಏನು ಮಾಡ್ತಾರೆ ಅಂತ ನೋಡಮ್ಮ. ಏನು ಮಾಡ್ತಾರೋ ಹೋಗ್ಬೇಕು. ಏನು ಮಾಡೋದು, ಹೊಟ್ಟೆ ಹೆಸ್ರಿದೆ, ಮಲ್ಕೊಂಬಿಟ್ಟು. ಮಳೆ ಬಂದ್ಬಿಟ್ರೆ ಕೆಲಸನೇ ಹಾಳಾಗಿ ಹೋಗ್ಬಿಡುತ್ತೆ ಗಾಯ್ಸ್. ಇವಾಗ
ಮಾಡು ಬೇರೆ ಆಗಿದೆ. ಮಳೆ ಬಂದ್ಬಿಟ್ರೆ ಕೆಲಸ ಸರ್ವನಾಶ. ಯಾಕಂದರೆ ಕುಂಪೆ ಮರದೆಲ್ಲ ನೀರಾಗಿ ಇದೆಲ್ಲ ರೋಡ್ ತುಂಬೆಲ್ಲ ಆಗಿಬಿಡುತ್ತೆ ಗೈಸ್. ಇವಾಗ ಮಳೆ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಬಾಪ. ಇಷ್ಟೊಂದು ಎಫರ್ಟ್ ಹಾಕಿ ಕೆಲಸ ಮಾಡ್ತೀವಿ, ಈ ಸಣ್ಣದೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಗ್ಬಿಡ್ತು. ಗೈಸ್ ಟೈಮ್ ಬಂದ್ಬಿಟ್ಟು 3:30. ಇನ್ನೂ ಬೇಜಾನಿದೆ, ಅದನ್ನೆಲ್ಲ ಎತ್ತಾಕ್ಬೇಕು. ನಮ್ಮ ಹುಡ್ರನ್ನ ಕೇಳಮ್ಮ ನಿನ್ನ ಎಷ್ಟೊತ್ತು ಮಾಡ್ತಾರೆ ಇದನ್ನ ಅಂತಂದು. ಮಗ ಇವಾಗ 3:30 ಆಗೈತಿ, ಇನ್ನು ಎಷ್ಟೊತ್ತು ಬೇಕು ಮಗ ಅಷ್ಟು ಹಾಕಕ್ಕೆ? 4 ಗಂಟೆ. ಹಾಂ 4 ಗಂಟೆ. 4 ಗಂಟೆ ಪಕ್ಕ ಅಲ್ಲ? ಕಾಶ್ ಹೇಳ್ತಿದ್ರೆ ಹುಡ್ರು 3:30 ಆಗೈತೆ, ಇನ್ನು ಅರ್ಧ ತಾಸಲ್ಲಿ ಪಕ್ಕ ಎಲ್ಲ ಕ್ಲೀನ್ ಮಾಡಿಬಿಡ್ತಾರಂತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಗ್ಯಾಸ್ ಕೈ ತುಂಬ ನೋವಾಗ್ತಾ ಇದೆ ಗ್ಯಾಸ್, ಆಗ್ತಾ ಇಲ್ಲ. ಹಾಕ್ರ ಅಲ್ಲ ಹಾಕ್ರ. ಫೈನಲಿ ಎಲ್ಲ ಮುಗೀತು ಗ್ಯಾಸ್, ಎಲ್ಲ ಕ್ಲೀನ್ ಆಯ್ತು. ಟೈಮ್ ಎಷ್ಟಾಯ್ತು? 4 ಗಂಟೆಗೆ 5 ನಿಮಿಷ ಕಡಿಮೆ. 4 ಗಂಟೆ ಟೈಮ್ ತೋರಿಸ್ತೀನಿ ನಿಮಗೆ ಫಸ್ಟ್. 4 ಗಂಟೆ ಕರೆಕ್ಟ್, 4 ಗಂಟೆ 2 ನಿಮಿಷ ಗಾಯ್ಸ್. ರೋಡೆಲ್ಲ ಕ್ಲೀನ್ ಆಯ್ತು ನೋಡಿ ಗಾಯ್ಸ್. ಫೈನಲಿ ಮುಗೀತು ರೋಡು ನೋಡಿ. ಮೊದಲಲ್ಲಿ ಹೆಂಗಿತ್ತು ತೋರಿಸ್ತೀನಿ ಬನ್ನಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನಮಗೆ ಮುಂದೆ ಇದೇ ಥರ ಕೆಲಸ ಮಾಡೋಕ್ಕೆ ಶಕ್ತಿ ತುಂಬಿದಂಗೆ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು.